ಶ್ರೀ KN ಆಂಜನೇಯ ರೆಡ್ಡಿ ಅವರು ಮಾಜಿ ಬಿಜೆಪಿ ಸದಸ್ಯರು ಕಾಡುಗೋಡಿ ವಾರ್ಡ್. ಅದೇ ರೀತಿ ಶ್ರೀ ರಾಮಾಂಜನೇಯನವರು ಮಾಜಿ ಬುನ್ಯಾಯ ಮಂಡಳಿ ಸದಸ್ಯರು ಹಾಗೂ PLC ಶಾಲೆ ಸಂಸ್ಥಾಪಕರು. ಅದೇ ರೀತಿ ಶ್ರೀ N ಯಲ್ಲಪ್ಪನವರು ಶಬರಿ ಬೆಳತೂರು ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಕನ್ನಮಂಗಲ ಹಾಗೂ ಜನನಿ ಶಾಲೆಯ ಸಂಸ್ಥಾಪಕರು. ಅದೇ ರೀತಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ಕೃಷ್ಣಮೂರ್ತಿನವರು, ಸಮಾಜ ಸೇವಕರು ಶುದ್ಧ ರಮೇಶ್ ಅವರು, ಗ್ರಾಮದ ಮುಖಂಡರು ಶ್ರೀ ಮಂಜುನಾಥ್ ರೆಡ್ಡಿಯವರು, TMS ಗ್ರಾಮದ ಹಿರಿಯರು ಶ್ರೀ ಚಿಕ್ಕ ತಿಮ್ಮಯ್ಯರವರು, ಸಮಾಜ ಸೇವಕರು ಆದಿರಪ್ಪ ರಾಜನವರು, ಶಕ್ತಿ ಕೇಂದ್ರದ ಅಧ್ಯಕ್ಷರು ಶ್ರೀ ಚಂದನ್ನವರು, ಸಮಾಜ ಸೇವಕರು ಶ್ರೀ V ಗೋಪಾಲ್ ಅವರು, SSU ಫ್ಯಾಬ್ರಿಕೇಶನ್ ಶ್ರೀ ಶೇಖರ್ ಗೌಡರು, ಮಾಜಿ ಸೇವಕರು ಶ್ರೀ K ಮಂಜುನಾಥ್ ಅವರು, ಸಮಾಜ ಸೇವಕರು ಶ್ರೀ S ರಾಜನವರು, ಸಮಾಜ ಸೇವಕರು T ಸುರೇಶ್ ಅವರು, ಸಮಾಜ ಸೇವಕರು KM ಸತೀಶ್ ಕುಮಾರ್ ಅವರು, SMC ಕಾಂಟ್ರಾಕ್ಟರ್ಸ್ ಮುನಿರಾಜನವರು, SMC ಅಪೆಕ್ಸ್ ಬ್ಯಾಂಕ್ ಶ್ರೀ ರವೀಂದ್ರ ಅವರು, ಪೊಲೀಸ್ ಆಯುಕ್ತರು ಶ್ರೀ ವೆಂಕಟೇಶ್ ಅವರು, ಸಮಾಜ ಸೇವಕರು ಶ್ರೀ ಹರೀಶ್ ಬಾಬುರವರು ಮತ್ತು ಸಮಾಜ ಸೇವಕರು ಶ್ರೀ T ಮಂಜುನಾಥ್ ಅವರು. ಈ ಎಲ್ಲ ಹಿರಿಯರಿಗೆ, ಮುಖ್ಯ ಅತಿಥಿಗಳಿಗೆ ನಿಮ್ಮೆಲ್ಲರ ಪರವಾಗಿ ತುಂಬುವುದರಿಂದ ಧನ್ಯವಾದ ತಿಳಿಸುತ್ತಾ, ಯಾಕಂದ್ರೆ ಇಂಥ ಒಂದು ಕಾಡಿಗೆ ಹೆಸರು ಹಾಕ್ಬೇಕಂದ್ರೆ ಅವರು ಸಾಧನೆಗಳು ಮಾಡಿರ್ತಾರೆ, ಬಡವರಿಗೆ ಒಳ್ಳೇದು ಮಾಡಿರ್ತಾರೆ, ಊರಿಗೆ ಒಳ್ಳೇದು ಮಾಡಿರ್ತಾರೆ, ಜನರಿಗೆಲ್ಲ ಒಳ್ಳೇದು ಮಾಡ್ತಾರೆ, ಅಂಥವ್ರು ಮಾತ್ರ ಇದರಲ್ಲಿ ಸಾಧಿಸುತ್ತೆ. ಹಾಗಾಗಿ ನಾವೆಲ್ಲರೂ ಕಷ್ಟಪಡೋಣ, ಈ ಪತ್ರಿಕೆಗಳಲ್ಲಿ ನಮ್ಮ ಹೆಸರು ಕೊಡೋದಕ್ಕೆ ನಾವು ಕಷ್ಟಪಡೋಣ. ಈ ಏನ್ ನಾನು ಹೆಸರು ಹೇಳಿದ್ರೆ ಇವರೆಲ್ಲರಿಗೂ ಗ್ರಾಮದ ಎಲ್ಲ ನನ್ನ ಆತ್ಮರ ಪರವಾಗಿ, ನನ್ನ ಪರವಾಗಿ, ಊರಿನ ಮಹಾಜನರ ಪರವಾಗಿ ಧನ್ಯವಾದ ತಿಳಿಸುತ್ತಾ, ಭಗವಂತ ಇವರೆಲ್ಲರಿಗೂ ಆಯುಳು ಆಶೀರ್ವಾದ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಿ. ನೀವೆಲ್ಲರೂ ಅಷ್ಟೇ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ವೀಕ್ಷಿಸಿರುವ ಎಲ್ಲ ನನ್ನ ಅಕ್ಕ ತಂಗಿಗೆ, ಅಣ್ಣ ತಮ್ಮರಿಗೆ ವಿಶೇಷವಾಗಿ ಹೇಳುವ ಕಾರ್ಯಕ್ರಮ ಏನಂದ್ರೆ, ಟಿವಿ ಇದೆ ಮನೆಯಲ್ಲಿ, ಒಳ್ಳೊಳ್ಳೆ ಟಿವಿ ಹಾಕಿರ್ತೀರಿ, ಒಳ್ಳೊಳ್ಳೆ ಸೌಂಡ್ ಸಿಕ್ಕಿರ್ತೀರಿ, ಒಳ್ಳೊಳ್ಳೆ ಮಾಲ್ಗಳ ಪಿಕ್ಚರ್ ನೋಡಿರ್ತೀರಿ, ಅದು ದೊಡ್ಡದಲ್ಲ. ಒಂದು ಊರಲ್ಲಿ ಒಂದು ಕಾರ್ಯಕ್ರಮ ಹಾಕಿದ್ರೆ ಸಂಘದ ಸದಸ್ಯರು ಏನ್ ಮಾಡ್ತಾರೆ ಅಂದ್ರೆ, ಊರು ಒಳ್ಳೇದಾಗಬೇಕು, ಊರು ಜನರಿಗೆ ಒಳ್ಳೇದಾಗಬೇಕು, ಊರು ಬಹಳ ಇಂಪ್ರೂವ್ ಆಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ಮಾಡ್ತಾರೆ. ಯಾವುದೇ ರೋಗಾಣುಗಳು ಅಂಟಬಾರ್ದು, ಎಲ್ಲರೂ ಆರೋಗ್ಯವಾಗಿರ್ಬೇಕು, ಎಲ್ಲರೂ ಆಸ್ತಿವಂತರಾಗಿರ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ದೇವರನ್ನು ಕರೆತರಿಸಿ ಅಲಂಕಾರಗಳನ್ನ ಮಾಡಿ, ದೀಪಾಲಂಕಾರಗಳನ್ನ ಮಾಡಿಸಿ, ಒಳ್ಳೆ ಆರ್ಕೆಸ್ಟ್ರಾಗಳನ್ನು ಕರೆಸಿ, ಕುರು ಕಲಾವಿದರನ್ನು ಕರೆಸಿ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅಂದ್ರೆ ಅವ್ರೇನು ಹುಚ್ಚಲ್ಲ, ನಾವೇನು ಹುಚ್ಚಲ್ಲ, ಊರು ಒಳ್ಳೇದಾಗಬೇಕು ಅನ್ನೋ ಒಂದೇ ಉದ್ದೇಶ. ಹಾಗಾಗಿ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಚಪ್ಪಾಳೆ ಜೋರಾಗಿ ಬರುತ್ತೆ, ಒಬ್ಬರೇ ಚಪ್ಪಾಳೆ ಬರುತ್ತೆ. ಹಾಗಾಗಿ ಜೋರಾಗಿ ಚಪ್ಪಾಳೆ ಬರಲಿಕ್ಕೆ ಎಲ್ಲರೂ ನಾಟ್ಯ ಮಾಡೋದು. ಥ್ಯಾಂಕ್ ಯು, ಧನ್ಯವಾದಗಳು. ಇದೇ ರೀತಿ ಪ್ರತಿ ವರ್ಷ ನೋಡಿ, ನೀವು ನಿಮ್ಗೆಲ್ಲರೂ ಗೊತ್ತಿದೆ, ಕೊರೋನಾ ಎನ್ನುವ ಹೆಮ್ಮಾರಿ ಬಂದು ಎಷ್ಟೋ ಪ್ರಾಣಿಗಳು, ಒಳ್ಳೆ ಒಳ್ಳೆ ವ್ಯಕ್ತಿಗಳು ತೀರ್ಕೊಂಡ್ರು. ನಾವೆಲ್ಲ ಉಳಿದೀವಿ ಅಂದ್ರೆ ಭಗವಂತ ತಾಯಿ ಹಾಕಿದ ಭಿಕ್ಷೆಯಿಂದ ನಾವೆಲ್ಲ ಇದ್ದೀವಿ. ಹಾಗಾಗಿ ಎಲ್ಲರೂ ಒತ್ತಾಯ ಮಕ್ಕಳಿರೋಣ, ಭೇದ ಭಾವಗಳಿಂದೆ ಎಲ್ಲರೂ ಇರೋಣ, ಎಲ್ಲನೂ ಒಗ್ಗೂಟಾಗಿ ಕೈ ಜೋಡಿಸೋಣ, ಎಲ್ಲರೂ ಚೆನ್ನಾಗಿರೋಣ. ನಾವು ನೀನು ಅನ್ನೋದು ಬೇಡ, ಭಗವಂತ ಯಾರು ಏನು ಕೊಟ್ಟಿದ್ರೆ ಅದನ್ನಲ್ಲೇ ಸಂತೋಷ ಪಡಿ. ಒಬ್ಬ ಕಾರ್ ತಗೊಂಡಾಗ ನೀವು 2 ವೀಲರ್ ಇದ್ರೆ ಅದೇ ಸಂತೋಷ ಪಡಿ, ಒಬ್ಬ 2 ವೀಲರ್ ಇದ್ರೆ ಒಬ್ಬ ಕಾರ್ ತಗೊಂಡು ಅದೂ ಸಂತೋಷ ಇದೆ. ಹಾಗಾಗಿ ಭೇದ ಭಾವ ಇಲ್ಲದೆ ಇರುವ ಏಕೈಕ ಜನತೆ ನಮ್ಮ ಜನತೆ, ಕರ್ನಾಟಕದ ಕನ್ನಡ ಜನತೆ. ಹಾಗಾಗಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸ್ತಾ ಕೇವಲ ಒಂದು ಕ್ಷಣದಲ್ಲಿ ಪ್ರಾರಂಭಿಸೋಣ. ರಾಜ್ ಕಿರಣ್ ಮರಡಿಸ್, ಬೆಂಗಳೂರು.